ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಬಯೋದೊಳಗೆ ಬರ್ತಕ್ಕಂಥ 4 ಮಾರ್ಕ್ಸ್, ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತ. ಮತ್ತು ಎಲ್ಲರೂ ಕೇಳ್ಬೇಡ್ರಿ ಮೇಡಮ್ ಇವಾಗ ಕ್ವಶನ್ ಬರ್ತಾವ, ಇವಾಗ ಕ್ವಶನ್. ನಾನು ಏನು ಮಾಡ್ಲಿಕ್ಕತ್ತೇನೆ ರೀ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿಸ್ಲಿಕ್ಕತ್ತೇನೆ ರೀ. ಸೈನ್ಸ್ ಒಳಗೆ ಇವಾಗ ಕ್ವಶನ್ಸ್ ಬರ್ತಾವಂತ ಹೇಳೋದು ಡೌಟ್. ಆದರೂ ನಾನು ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯಾವಾಗೂ ಸೈನ್ಸ್ ಒಳಗೆ ಯಾವುದೇ ನೀವು ಎಕ್ಸಾಮ್ ಬರೀಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಕವ್ರಿ. ಅದರ ದೃಷ್ಟಿಯಿಂದ ಇಟ್ಕೊಂಡು ನಾ ಪ್ರೀವಿಯಸ್ ಇಯರ್ ಕೇಳ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಮಾಡಿಸ್ಲಿಕ್ಕತ್ತೇನೆ ರೀ. ನೋಡಿರಿ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, 4 ಮಾರ್ಕ್ಸಿಂದ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ ಬರ್ರಿ. ಬಳ್ಳಿ ನೋಡಿರಿ, ಬಳ್ಳಿ ಸಸ್ಯವೊಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುತ್ತಿರುವಂತೆ ಕಾಣುತ್ತದೆ ಹೇಗೆ? ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅಗತ್ಯವನ್ನು ವಿವರಿಸಿ ಅಂತ ಕೇಳ್ಯಾರ. ಹೌದಾ? ನೋಡಿರಿ, ಒಂದು ಸ್ಪರ್ಶಕ್ಕೆ ಅಂದ್ರೆ ಸ್ಪರ್ಶಾನುವರ್ತನೆ. ಬಳ್ಳಿ ಸಸ್ಯಗಳ ಕುಡಿಗಳು ಒಂದು ಆಧಾರದ ಸಂಪರ್ಕಕ್ಕೆ ಬಂದಾಗ ಇದರ ಸುತ್ತಿಕೊಳ್ಳುತ್ತದೆ ಮತ್ತು ವೇಗವಾಗಿ ಬೆಳೆಯುತ್ತದೆ. ಬಳ್ಳಿಗಳು ಕುಡಿಗಳು ಒಂದು ಆಧಾರದ ಸುತ್ತಿಕೊಂಡಾಗ ಸಸ್ಯದ ಕುಡಿಗಳ ತುದಿಗಳಲ್ಲಿ ಆಕ್ಸಿಜನ್ ಹಾರ್ಮೋನು ಹೆಚ್ಚಿನ ಸಾಂದ್ರತೆಯಲ್ಲಿ ಸಂಶ್ಲೇಷಣೆಯಾಗುತ್ತದೆ. ಜೀವಕೋಶಗಳು ಉದ್ದವಾಗಲು ಪ್ರಚೋದಿಸುತ್ತದೆ. ಆಗ ಸಸ್ಯವು ನಿರ್ದೇಶಿತ ಬೆಳವಣಿಗೆಯನ್ನು ಅಥವಾ ಚಲನೆಯನ್ನು ಬೆಳಕಿನ ಕಡೆಗೆ ಏನು ಮಾಡ್ತೈತಿ, ಪ್ರದರ್ಶಿಸುತ್ತದೆ. ನೋಡಿರಿ, ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್. ನೆಕ್ಸ್ಟ್, ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅವಶ್ಯಕತೆಯನ್ನು ಬರೆದ್ರೆ ಅದಕ್ಕೆ 2 ಮಾರ್ಕ್ಸ್ ಟೋಟಲ್. ಅದಕ್ಕೆ ಅರ್ಧ ಮಾರ್ಕ್ಸ್, 1 ಮಾರ್ಕ್ಸ್ ಟೋಟಲ್ ಇದೆ. 4 ಮಾರ್ಕ್ಸಿನ ಕ್ವಶನ್. 4 ಮಾರ್ಕ್ಸಿಗೆ ನೋಡಿರಿ 2 ಕ್ವಶನ್ ಕೇಳ್ತಾರೆ. 2 ಕ್ವಶನ್ ಒಳಗೆ ಮಾಡಿಸಿದೆ. ಮತ್ತು ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅಗತ್ಯವನ್ನು ವಿವರಿಸಿ ಅಂದಾರ. ನೋಡಿರಿ, ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅವಶ್ಯಕತೆ ಅಂದ್ರೆ ಪ್ರಾಣಿಗಳ ದೇಹದಲ್ಲಿ ವಿದ್ಯುತ್ ಆವೇಗಗಳು ನರ ಅಂಗಾಂಶಗಳಿಂದ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪುತ್ತದೆ. ಆದರೆ ಪ್ರತಿಯೊಂದು ಜೀವಕೋಶಗಳನ್ನಲ್ಲ. ನರಕೋಶಗಳು ನಿರಂತರವಾಗಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸಿ ಸಂವಹನ ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯ ಸಂವೇದನೆಯನ್ನು ನಿರಂತರವಾಗಿ ಸಾಗಿಸಲು ರಾಸಾಯನಿಕ ಸಂವಹನದ ಅವಶ್ಯಕ. ನೆಕ್ಸ್ಟ್ ನೋಡಿರಿ, ಇದನ್ನು ಆಗಲೇ ಮಾಡಿಸಿದ್ದಾರೆ. ಝೈಲಮ್ ಅಂಗಾಂಶದ ಮತ್ತು ಫ್ಲೋಯಮ್ ಅಂಗಾಂಶದ ಕಾರ್ಯಗಳು. ಇದು ಇಂಪಾರ್ಟೆಂಟ್. ಝೈಲಮ್ ಮತ್ತು ಫ್ಲೋಯಮ್ ಭಾಳ ಇಂಪಾರ್ಟೆಂಟ್ ರೀ. ಝೈಲಮ್ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಮ್ ಅಂಗಾಂಶದ ಕಾರ್ಯದೊಂದಿಗೆ ಹೋಲಿಸಿ ಸಸ್ಯಗಳಲ್ಲಿ ಪತ್ರರಂಧ್ರದ ಮೂಲಕ ಜರುಗುವ ಅನಿಲ ವಿನಿಮಯ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳ್ಯಾರ. ಅಥವಾ ಇನ್ನೊಂದೇನು, ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆಗೆ ಮಾನವನ ಹೃದಯದ ರಚನೆಯು ಹೇಗೆ ಸಹಾಯಕವಾಗುತ್ತದೆ ಅನ್ನೋದನ್ನು ವಿವರಿಸಬೇಕು. ಮಾನವರಲ್ಲಿ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ಹೀರಲ್ಪಡುತ್ತದೆ ಮತ್ತು ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನು ತಿಳಿಸಬೇಕು. ಫಸ್ಟ್ ನಾವು ಝೈಲಮ್ ಮತ್ತು ಫ್ಲೋಯಮದ ವ್ಯತ್ಯಾಸಗಳನ್ನು ನೋಡೋಣ. ನೋಡಿರಿ, ಝೈಲಮ್ ಏನು ಮಾಡ್ತೈತಿ, ನೀರು ಮತ್ತು ಲವಣಗಳನ್ನು ಅಥವಾ ನಿರವಯವ ವಸ್ತುಗಳನ್ನು ಸಾಗಿಸ್ತೈತಿ. ಆಹಾರ ಮತ್ತು ಸಾವಯವ ವಸ್ತುಗಳನ್ನು ಸಾಗಿಸೋದು ಯಾವುದು, ಫ್ಲೋಯಮ್. ಝೈಲಮ್ ವಸ್ತುಗಳ ಹರಿವು ಏಕಮುಖವಾಗಿದ್ರೆ ಇದರೊಳಗೆ ಫ್ಲೋಯಮ್ ಒಳಗೆ ವಸ್ತುಗಳ ಹರಿವು ದ್ವಿಮುಖ ಅಂದ್ರೆ ಮೇಲ್ಮುಖ ಮತ್ತು ಕೆಳಮುಖವಾಗಿರ್ತೈತಿ. ಝೈಲಮ್ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸ್ತಾವು. ಜರಡಿನಾಳ ಮತ್ತು ಸಂಗಾತಿ ಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳು ಏನು ಮಾಡ್ತಾವು, ಸಾಗಿಸ್ತಾವು. ನೆಕ್ಸ್ಟ್ ನೋಡ್ರಿ, ಶೋಷಣ ಅಂದ್ರೆ ಕ್ರಿಯೆ ಒತ್ತಡದಿಂದ ಕಾರ್ಯನಿರ್ವಹಣೆ. ಇದು ಫ್ಲೋಯಮ್ ಒಳಗೆ ಅಭಿಸರಣ ಒತ್ತಡದಿಂದ ಕಾರ್ಯನಿರ್ವಹಣೆ ಆಗ್ತೈತಿ. ನೋಡಿರಿ, ನೆಕ್ಸ್ಟ್, ಸಸ್ಯಗಳಲ್ಲಿರುವ ದೊಡ್ಡ ಅಂತರ್ಕೋಶೀಯ ಅವಕಾಶಗಳು ಎಲ್ಲ ಜೀವಕೋಶಗಳು ಗಾಳಿಯ ಜೊತೆ ಸಂಪರ್ಕದಲ್ಲಿರ್ತಾವೆ. ಇದರಿಂದ ವಿಸರಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಳ್ತೈತಿ. ಅಂದರೆ ಈ ಅನಿಲಗಳು ಜೀವಕೋಶದ ಒಳಗೆ ಮತ್ತು ಹೊರಗೆ ವಾತಾವರಣಕ್ಕೆ ಅಥವಾ ಗಾಳಿಗೆ ಏನಾಕೈತಿ, ಹೋಗ್ತೈತಿ. ನೋಡಿರಿ, ನೆಕ್ಸ್ಟ್ ಕ್ವಶನ್, ಹೃದಯವು ವಿಭಿನ್ನ ಕೋಣೆಗಳನ್ನು ಹೊಂದಿರ್ತೈತಿ. ನೋಡಿರಿ, ಕೋಣೆಗಳ ನಡುವಿನ ಕವಾಟಗಳು ರಕ್ತದ ಹಿಮ್ಮುಖ ಚಲನೆಯನ್ನು ತಡಿತಾವು. ಸೆಪ್ಟಮ್ ಎಂಬ ವಿಭಜಿಸುವ ಭಿತ್ತಿಯನ್ನು ಹೊಂದಿದೆ. ಸೆಪ್ಟಮ್ ಎಂಬ ರಚನೆಯು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತದ ಸಾಗಾಣಿಕೆಗೆ ವಿಭಿನ್ನ ಮಾರ್ಗಗಳನ್ನು ಏನು ಮಾಡ್ತೈತಿ, ಸೃಷ್ಟಿಸಿದೆ. ನೆಕ್ಸ್ಟ್, ಸಣ್ಣ ಕರುಳಿನಲ್ಲಿ ವಿಲೇಯಗಳೆಂಬ ಬೆರಳಿನಾಕಾರದ ರಚನೆಗಳಿಂದ ಹೀರಲ್ಪಡ್ತೈತಿ. ರಕ್ತದ ಪ್ಲಾಸ್ಮಾ ಆಹಾರ, ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಮತ್ತು ನೈಟ್ರೋಜನ್ ತ್ಯಾಜ್ಯಗಳನ್ನು ಸಾಗಿಸ್ತೈತಿ. RBC ಏನು ಮಾಡ್ತೈತಿ, ರೆಡ್ ಬ್ಲಡ್ ಸೆಲ್ ಆಕ್ಸಿಜನನ್ನು ಸಾಗಿಸ್ತೈತಿ. ಲವಣಗಳಿಂದ ಇತರೆ ಅನೇಕ ವಸ್ತುಗಳನ್ನು ರಕ್ತವು ಏನು ಮಾಡ್ತೈತಿ, ಸಾಗಿಸ್ತೈತಿ.
ನೆಕ್ಸ್ಟ್ ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ನೋಡಿರಿ, ಮಾನವನ ಮಿದುಳಿಂದಂತೂ ಇಷ್ಟು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಫುಲ್ ಪ್ರಾಕ್ಟೀಸ್ ನೀವು ಮಾಡಬೇಕು. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಬೇಕು. ಹೈಪೋಥಾಲಮಸ್ ಮತ್ತು ಫಾನ್ಸನ್ನು ಗುರುತಿಸ್ಬೇಕು. ನೋಡಿರಿ, ಈ ಥರ ಮಾನವನ ಮೆದುಳಿನ ಚಿತ್ರ ತೆಗೆದು ಭಾಗನ ಗುರುತಿಸ್ಬೇಕು. ನೆಕ್ಸ್ಟ್ ಜಠರ ಮತ್ತು ಸಣ್ಣ ಕರಳಿನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆಯನ್ನು ನೋಡಿರಿ, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ಆಗಲೇ ನಾವು ಸಣ್ಣ ಕರಳಿಂದ ನೋಡೀವಿ. ಈಗ ಮತ್ತು ಜಠರ ಮತ್ತು ಸಣ್ಣ ಕರಳಿಂದ ಕೇಳ್ಯಾರ, ಹೌದಾ. ಸಸ್ಯಗಳಲ್ಲಿ ನೋಡಿರಿ, ಸಸ್ಯಗಳಲ್ಲಿ ವಸ್ತುಗಳ ಸಾಗಾಣಿಕೆಯಲ್ಲಿ ಕ್ಸೈಲಮ್ ಮತ್ತು ಫ್ಲೋಯಮ್ ಅಂಗಾಂಶದ ಪಾತ್ರವನ್ನು ನೋಡಿರಿ. ಎಷ್ಟು ಬರೀ ಕ್ವಶನ್ ರಿಪೀಟೆಡ್ ಆಗಿರ್ತಾವೆ. ಒಂದು ಸ್ವಲ್ಪ ನಮ್ಗೆ ಏನು ಅನ್ನಿಸ್ಬೋದು, ಅಯ್ಯೋ ಕ್ವಶನ್ ಏನೋ ಚೇಂಜ್ ಕ್ಲಾರ್ಲ ಅನ್ನಿಸ್ಬೋದು, ಅದ ಕ್ವಶನ್ಸೇ ಇರ್ತಾವೆ ರೀ. ನೋಡಿರಿ, ಜಠರದ ಗೋಡೆಯಲ್ಲಿರುವ ಜಠರ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ಲೋಳೆಯನ್ನು ಏನು ಮಾಡ್ತಾವೆ, ಸ್ರವಿಸ್ತಾವೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಆಮ್ಲೀಯ ಮಾಧ್ಯಮವನ್ನು ಏನು ಮಾಡ್ತೈತಿ, ಉಂಟು ಮಾಡ್ತೈತಿ. ಪೆಪ್ಸಿನ್ ಪ್ರೋಟೀನನ್ನು ಏನು ಮಾಡ್ತೈತಿ, ಜೀರ್ಣಿಸ್ತೈತಿ, ಹೌದಾ. ಸಣ್ಣ ಕರಳು ಇದು ಮೇದೋಜೀರಕ ರಸ ಮತ್ತು ಪಿತ್ತರಸವನ್ನು ಪಡೆಯುತ್ತದೆ, ಹೌದಾ. ನೆಕ್ಸ್ಟ್ ಪಿತ್ತರಸದ ಲವಣಗಳು ಇಲ್ಲಿ ಕೊಬ್ಬನ್ನು ಎಮಲ್ಸೀಕರಣಗೊಳಿಸ್ತಾವೆ. ಮೇದೋಜೀರಕ ರಸದಲ್ಲಿರುವ ಟೆಪ್ಸಿನ್ ಪ್ರೋಟೀನನ್ನು ಏನು ಮಾಡ್ತೈತಿ, ಜೀರ್ಣಿಸ್ತೈತಿ. ಲೆಪಿಸ್ ಎಮಲ್ಸೀಕರಣಗೊಂಡು ಕೊಬ್ಬನ್ನು ಏನು ಮಾಡ್ತೈತಿ, ವಿಭಜಿಸುತ್ತದೆ. ಸಣ್ಣ ಕರುಳಿನ ಗ್ರಂಥಿಗಳು ಸ್ರವಿಸುವ ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳನ್ನಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಿಂದ ಗ್ಲೂಕೋಸ್ ಆಗಿ, ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಏನು ಮಾಡ್ತಾವೆ, ಇವು ಪರಿವರ್ತಿಸ್ತಾವೆ. ನೆಕ್ಸ್ಟ್ ಕ್ಸೈಲಮ್ ಅಂದ್ರೆ ಜಲವಾಹಕ ಅಂಗಾಂಶ. ಕ್ಸೈಲಮ್ ಏನು ಮಾಡ್ತೈತಿ, ನೀರನ್ನು ಸಾಗಿಸಿದ್ರೆ ಫ್ಲೋಯಮ್ ಏನು ಮಾಡ್ತೈತಿ, ಆಹಾರವನ್ನು ಸಾಗಿಸ್ತೈತಿ, ಹೌದಾ. ನೆಕ್ಸ್ಟ್ ನೋಡಿರಿ, ಸಸ್ಯದ ಎಲ್ಲ ಭಾಗಗಳನ್ನು ತಲುಪುವ ನೀರು ಸಾಗಿಸುವ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಕ್ಸೈಲಮ್ ಅಂಗಾಂಶದಲ್ಲಿ ಬೇರು, ಕಾಂಡ ಮತ್ತು ಎಲೆಗಳ ನಳಿಕೆಗಳು ಮತ್ತು ಟ್ರೆಕಿಡ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ. ಬಾಷ್ಪ ವಿಸರ್ಜನೆ ಅಂದರೆ ಪತ್ರರಂಧ್ರಗಳಿಂದ ನೀರು ನಷ್ಟವಾಗುವಿಕೆಯು ಶೋಷಣವನ್ನು ಉಂಟು ಮಾಡುತ್ತದೆ ಮತ್ತು ನೀರಿನ ಸ್ತಂಭವನ್ನು ಏನು ಮಾಡ್ತೈತಿ, ಉಂಟು ಮಾಡ್ತೈತಿ. ಇದು ಏನು ಮಾಡ್ತೈತಿ, ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳನ್ನು ನಿರಂತರವಾಗಿ ಮೇಲ್ಮುಖಕ್ಕೆ ಏನು ಮಾಡ್ತೈತಿ, ಇದು ತಳ್ಳುತ್ತಿರ್ತೈತಿ, ಹೌದಾ. ನೆಕ್ಸ್ಟ್ ಫ್ಲೋಯಮ್ ಅಂದ್ರೆ ಆಹಾರವಾಹಕ ಅಂಗಾಂಶ. ಇದೇನು ಮಾಡ್ತೈತಿ, ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು, ಅಮೈನೋ ಆಮ್ಲಗಳು ಮತ್ತು ಇತರ ವಸ್ತುಗಳನ್ನು ಫ್ಲೋಯಮ್ ಏನು ಮಾಡ್ತೈತಿ, ಎಲೆಗಳಿಂದ ಬೇರುಗಳು, ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣಾ ಅಂಗಗಳಿಗೆ, ಬೆಳೆಯುತ್ತಿರುವ ಅಂಗಗಳಿಗೆ ಏನು ಮಾಡ್ತೈತಿ, ಪೂರೈಸ್ತೈತಿ. ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಿಗೆ ಏನು ಮಾಡ್ತೈತಿ, ನಡಿತೈತಿ. ನೀರು ಫ್ಲೋಯಮ್ ಅಂಗಾಂಶದೊಂದಿಗೆ ಪ್ರವೇಶಿಸಲು ಮತ್ತು ಇತರ ವಸ್ತುಗಳು ಫ್ಲೋಯಮ್ನಿಂದ ಬೇರೆ ಅಂಗಾಂಶಗಳಿಗೆ ಪ್ರವೇಶಿಸಲು ಅಭಿಸರಣ ಒತ್ತಡವು ಸಹಾಯ ಮಾಡ್ತೈತಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ 4 ಮಾರ್ಕ್ಸಿಂದ ಮತ್ತು ಮಾನವನ ಮೆದುಳಿನ ರಚನೆ ಚಿತ್ರವನ್ನು ತೆಗೆದು ಅದ್ರಾಗ ಅವರು ಮನೋಮಸ್ತಿಷ್ಕ ಮತ್ತು ಮಧ್ಯ ಮೆದುಳನ್ನು ಗುರುತಿಸ್ಬೇಕು. ನೋಡಿರಿ, ಈ ರೀತಿ ಮಾನವನ ಮೆದುಳನ್ನು ತೆಗಿಬೇಕು. ಇದು 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್. ಇವತ್ತೇ ಕುಂತು ಮೆದುಳಿನ ಚಿತ್ರ ಪ್ರಾಕ್ಟೀಸ್ ಮಾಡ್ಕೋರಿ, ಎಲ್ಲ ಭಾಗಗಳನ್ನು ಗುರುತಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೋರಿ. ನೆಕ್ಸ್ಟ್, ಕೋಶೀಯ ಉಸಿರಾಟದ ಮೂಲಕ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಕೋಶದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡ್ತೈತಿ ಮತ್ತು ಉಸಿರಾಟದ ವಿಧಗಳನ್ನೇ ತಿಳಿಸಬೇಕು ಮತ್ತು ಅವುಗಳ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನೇ ತಿಳಿಸಬೇಕು. ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು, ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಯನ್ನು ತಿಳಿಸಿ, ಈ ಪ್ರಕ್ರಿಯೆಯನ್ನು ಸರಿದೂಗಿಸಿ ರಾಸಾಯನಿಕ ಸಮೀಕರಣದ ಮೂಲಕ ಏನು ಮಾಡಬೇಕು, ವ್ಯಕ್ತಪಡಿಸಬೇಕು. ನೆಕ್ಸ್ಟ್ ನೋಡಿ, ಫಸ್ಟ್ ಪೈರುವೇಟ್ ಅಣುವಾಗಿ ವಿಭಜಿಸಲ್ಪಡ್ತೈತಿ. ಎರಡು ವಿಧಗಳು ಯಾವುವು, ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಗಳು. ವಾಯುವಿಕ ಉಸಿರಾಟ ಭಾಳ ಈಸಿರಿ. ಇದು ವಾಯುವಿಕ ಉಸಿರಾಟ ಅಂದ್ರೇನು, ವಾತಾವರಣದಾಗ ಆಕ್ಸಿಜನ್ನ ಬಳಕೆ ಆಗ್ತೈತಿ. ಅವಾಯುವಿಕ ಉಸಿರಾಟದೊಳಗೆ ವಾತಾವರಣದಾಗ ಆಕ್ಸಿಜನ್ನ ಬಳಕೆ ಆಗೋದಿಲ್ಲ. ವಾಯುವಿಕ ಒಳಗೆ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತೈತಿ. ಕಡಿಮೆ ಶಕ್ತಿಯೊಂದಿಗೆ ಇಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತೈತಿ. ಮೈಟ್ರೋಕಾಂಡ್ರಿಯಾದಲ್ಲಿ ಜರುಗಿದ್ರೆ ಇದು ಕೋಶ ದ್ರವ್ಯದೊಳಗೆ ಜರುಗ್ತೈತಿ. ಉನ್ನತ ಜೀವಿಗಳಲ್ಲಿ ಕಂಡು ಬಂದರೆ ಇದು ಈಸ್ಟ್ನಂತಹ ಕೆಳವರ್ಗದ ಜೀವಿಗಳಲ್ಲಿ ಅವಾಯುವಿಕ ಉಸಿರಾಟ ಕ್ರಿಯೆ ಕಂಡು ಬರ್ತೈತಿ. ನೋಡ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್ಸ್.
ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆಗೆ ಇದು ರಿಪೀಟೆಡ್ ಕ್ವಶನ್ ಸ್ವಲ್ಪ ಚೇಂಜ್ ಮಾಡಿ ಕೇಳಾರಷ್ಟೇ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದರೇನು ಅಂತ ಕೇಳೋ ಬದಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಗತ್ಯವಾದ ಅಂಶಗಳು ಯಾವುವು? ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳು, ಸೂರ್ಯನ ಬೆಳಕು ಮತ್ತು ಪತ್ರಹರಿತ್ತು ಅಥವಾ ಕ್ಲೋರೋಫಿಲ್. ಪತ್ರಹರಿತ್ತು ಮತ್ತು ಕ್ಲೋರೋಫಿಲ್. ಹೌದಾ? ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳಲ್ಲಿ ಏನಾಗ್ತೈತಿ? ಕ್ಲೋರೋಫಿಲ್ನಿಂದ ಅಂದ್ರೆ ಪತ್ರಹರಿತ್ತಿನಿಂದ ಬೆಳಕಿನ ಶಕ್ತಿಯನ್ನು ಏನು ಮಾಡ್ತೈತಿ? ಹೀರಿಕೊಳ್ತೈತಿ. ಪತ್ರಹರಿತಕ್ಕೆ ಏನು? ಕ್ಲೋರೋಫಿಲ್. ಹೌದಾ? ಕ್ಲೋರೋಫಿಲ್ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ತೈತಿ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ಏನಾಗ್ತಾವು? ವಿಭಜಿಸಲ್ಪಡ್ತಾವು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಏನಾಗ್ತೈತಿ? ಅಪಕರ್ಷಿಸಲ್ಪಡ್ತೈತಿ. ಇದರ ಸಮೀಕರಣ ಇದು ಮೋಸ್ಟ್ ಇಂಪಾರ್ಟೆಂಟ್ ಸಮೀಕರಣದಿಂದ ಪ್ರಾಕ್ಟೀಸ್ ಮಾಡ್ಕೋರಿ. 6CO2 + 12 H2O ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಬಳಸ್ಕೊಂಡು ಗ್ಲೂಕೋಸ್ ಅಂದ್ರೆ C6H12O6 + 6O2 + 6H2O ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ಮತ್ತೆ ಸೇಮ್ ನೋಡ್ರಿ ಮೇಡಮ್, ನೀವೇನು ರೀ ಬರೀ ಹೇಳ್ತೀರಿ, ಒಬ್ಬೊಬ್ಬರು ಅಂತೀರಿ ಮೇಡಮ್ ನೀವು ಹೇಳಿದ ಕ್ವಶನ್ ಎಕ್ಸಾಮ್ಗೆ ಬರಂಗಿಲ್ಲ ಅಂತ ಹೇಳ್ತೀರಿ. ನೋಡ್ರಿ, ಮಾನವನ ಮೆದುಳಿನ ಚಿತ್ರ ಇಷ್ಟು ಸಲ ರಿಪೀಟೆಡ್ ಆಗೈತಿ. ನೋಡ್ರಿ, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಏನು ಮಾಡಬೇಕು? ಭಾಗಗಳನ್ನು ಗುರುತಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ. ಇದರ ಸಾಮಾನ್ಯ ಕಾರ್ಯವೇನು? ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯಗಳನ್ನು ತಿಳಿಸಿ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆ ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಅಂತ ಕೇಳಾರ. ಹೌದಾ? ನೋಡ್ರಿ, ಇದು ಏನಿದು? ಪರಾವರ್ತಿತ ಚಾಪ. ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ಹಠಾತ್ ಪ್ರಕ್ರಿಯೆಗಳನ್ನು ಏನು ಮಾಡ್ತೈತಿ? ಇದು ನೀಡ್ತೈತಿ. ಎ ಅಂದರೆ ಇದು ಜ್ಞಾನವಾಹಿ ನರ. ಇದೇನು ಮಾಡ್ತೈತಿ? ಪ್ರಚೋದನೆ ಆವೇಗಗಳನ್ನು ಗ್ರಾಹಕ ಕೋಶಗಳಿಂದ ಏನು ಮಾಡ್ತೈತಿ? ಮಿದುಳು ಬಳ್ಳಿಗೆ ಸಾಗಿಸ್ತೈತಿ. ಕಾರ್ಯನಿರ್ವಾಹಕ ಏನು ಮಾಡ್ತೈತಿ? ಸೂಕ್ತ ಹಠಾತ್ ತೋರಿಕೆಯ ಪ್ರತಿಕ್ರಿಯೆಯನ್ನು ನೀಡ್ತೈತಿ. ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿವೆ. ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಪರಿಣಾಮಕಾರಿಯಾಗಿ ವಿಕಸನಗೊಂಡು ಜೀವಿಗಳು ಬದುಕುಳಿಯುವ ಸಾಧ್ಯತೆಗಳು ಹೆಚ್ಚಿಸುತ್ತವೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಬಿಡುವ ಗಳನ್ನು ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ. ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ. F2 ಪೀಳಿಗೆಯಲ್ಲಿ ಕಂಡುಬರುವ ಸಸ್ಯದ ವಿಧಗಳನ್ನು ಹೆಸರಿಸಬೇಕು. ನೋಡ್ರಿ, ಇದು ಕ್ವಶನ್ ರಿಪೀಟೆಡ್ ಕ್ವಶನ್, ಸ್ವಲ್ಪ ಚೇಂಜ್ ಮಾಡಿನ ಕೇಳಾರಷ್ಟು. ಜೀವ ವಿಕಾಸ ಎಂದರೇನು? ಜೀವ ವಿಕಾಸಕ್ಕೆ 3 ಆಧಾರಗಳನ್ನೇ ವಿವರಿಸಬೇಕು. ನೋಡ್ರಿ, ಇದನ್ನು ಚೆಕ್ಕರ್ ಬೋರ್ಡ್ ಬರೆಯೋದಂತೂ ನಿಮ್ಗೆ ಗೊತ್ತಿರ್ತೈತೆ. ನೋಡ್ರಿ, ಇದನ್ನು ಯಾವ ರೀತಿ ಬರಿಬೇಕಂದ್ರೆ ನೋಡ್ರಿ, ಬಿಗ್ ಲೆಟರ್ ಆರ್ ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ಆರ್ ಬಿಗ್ ಲೆಟರ್ ವೈ, ಸ್ಮಾಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ವೈ. ಇಲ್ಲಿ ತಿಳಿಯೋ ಸಂಬಂಧ ಅಷ್ಟೇ ನಾ ಹಿಂಗೆ ಹೇಳಿಕೊಡ್ಲಿಕ್ಕತ್ತೇನೆ ನಿಮ್ಗೆ. ಆರ್ ಬಿಗ್ ಲೆಟರ್ ಆರ್, ಇಲ್ಲಿ ಸ್ಮಾಲ್ ಸೇಮ್ ಇಲ್ಲಿ ಏನು ಬರ್ಕೊಂಡಿರ್ತಲ್ಲ ಅದನ್ನ ವಾಪಸ್ ಇಲ್ಲಿ ರಿಪೀಟ್ ಮಾಡ್ಕೋಬೇಕು. ಇವೆರಡನ್ನು ಕೂಡಿಸಿ ಬರೀಬೇಕು. ನೋಡ್ರಿ, ಆರ್ ಇಲ್ಲಿ ಬಿಗ್ ಲೆಟರ್ ಆರ್ 2 ಅದಾವು, ಸ್ಮಾಲ್ ಲೆಟರ್ ವೈ 2 ಅದಾವು, ಅದನ್ನ 2 ಬರೀರಿ. ಇಲ್ಲಿ 2 ಈಗ ಇದನ್ನು ಬರೀಬೇಕಲ್ಲ. ಇಲ್ಲಿ 2 ಬಿಗ್ ಲೆಟರ್ ಆರ್ ಅದಾವು, ಒಂದು ಬಿಗ್ ಲೆಟರ್ ವೈ, ಒಂದು ಸ್ಮಾಲ್ ಲೆಟರ್ ವೈ ಐತಿ, ಅದನ್ನ ಬರೀರಿ. ಇಲ್ಲಿ ಒಂದು ಬಿಗ್ ಲೆಟರ್ ಆರ್, ಅದ್ರ ಬಾಜು ಸ್ಮಾಲ್ ಲೆಟರ್ ಆರ್, 2 ಬಿಗ್ ಲೆಟರ್ ವೈ ಅದಾವು, 2 ಬಿಗ್ ಲೆಟರ್ ವೈ ಇಲ್ಲಿ ಬರೀರಿ. ನೆಕ್ಸ್ಟ್ ನೋಡ್ರಿ, ಇದನ್ನು ಬರೀಬೇಕಂದ್ರೆ ಒಂದು ಬಿಗ್ ಲೆಟರ್ ಆರ್, ಸ್ಮಾಲ್ ಲೆಟರ್ ಆರ್, ಬಿಗ್ ಲೆಟರ್ ವೈ, ಸ್ಮಾಲ್ ಲೆಟರ್ ವೈ, ಇದನ್ನು ಇಲ್ಲಿ ಬರೀರಿ. ನೆಕ್ಸ್ಟ್ ಇದೇ ರೀತಿ ಇದನ್ನು ಮಾಡಿ ಎಲ್ಲ ಕಾಲಮನ್ನು ಇಲ್ಲಿ ಬರೀಬೇಕು. ತಿಳಿತೈತಲ್ಲ, ಇದು ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ. ಮತ್ತು ಒಂದು ಲೈನ್ ಹೇಳ್ಕೊಟ್ಟೇನೆ ರೀ, ಇದನ್ನು ಸೇಮ್ ಹಂಗೆ ಬರ್ಕೊಂತ ಹೋಗ್ಬೇಕು. ಯಾವಾಗೂ ಬಿಗ್ ಲೆಟರ್ ಏನಿರ್ತೈತಲ್ಲ ಅದನ್ನ ಮೊದಲು ಬರೀಬೇಕು. ನೋಡ್ರಿ, ದುಂಡನೆಯ ಹಳದಿಗಳು ಎಷ್ಟಿದಾವಿಲ್ಲೇ? 9 ಅದಾವೆ. ಹೌದಾ? ನೋಡ್ರಿ, ಬಿಗ್ ಲೆಟರ್ ಆರ್, ಒಟ್ಟು ಎಲ್ಲ ಬಿಗ್ ಲೆಟರ್ ಆರ್ ಇದ್ದಿದ್ದನ್ನು ನೋಡ್ಬೇಕು. ಮತ್ತು ದುಂಡನೆಯ ಹಸಿರು ಎಷ್ಟಿದಾವೆ? 3. ಸುಕ್ಕಾದ ಹಳದಿ ಎಷ್ಟಿದಾವೆ? 3. ಸುಕ್ಕಾದ ಹಸಿರು ಎಷ್ಟಿದಾವೆ? 1. ಈ ರೀತಿ ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ರೀ. ತಿಳಿತಾ ಇದು? ನೋಡ್ರಿ, ನೆಕ್ಸ್ಟ್ ಸರಳ ರೀತಿಯ ಜೀವಿಗಳು ಸಂಕೀರ್ಣ ಜೀವಿಗಳಾಗಿ
ದೀರ್ಘಾವಧಿಯಲ್ಲಿ ರೂಪುಗೊಳ್ಳುವ ವಿದ್ಯಮಾನಕ್ಕೆ ಜೀವ ವಿಕಾಸ ಎನ್ನುವ ಅಂತ ಕರೀತಾರೆ. ಹಂಗಂದ್ರೆ ಸಮರೂಪಿ ಅಂಗಗಳಂದ್ರೆ ರಚನೆ ಒಂದೇ ಆಗಿದ್ದು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳಿಗೆ ಸಮರೂಪಿ ಅಂತಾರೆ. ವಿವಿಧ ಪ್ರಭೇದಗಳಲ್ಲಿಯ ಜೀವಿಗಳು ಒಂದೇ ಪೂರ್ವಜರಿಂದ ಉಗಮವಾಗಿರಬಹುದು ಎಂಬ ಮಾಹಿತಿಯನ್ನು ಏನು ಮಾಡ್ತವೆ, ಒದಗಿಸ್ತಾವೆ. ನೆಕ್ಸ್ಟ್ ನೋಡಿ, ಕಾರ್ಯಾನುರೂಪಿಗಳು. ಇವೆಲ್ಲ ರಿಪೀಟೆಡ್ ಕ್ವಶನ್. ಕಾರ್ಯಾನುರೂಪಿ ಅಂಗಗಳಂದ್ರೆ ಬೇರೆ ಬೇರೆ ರಚನೆಗಳನ್ನು ಹೊಂದಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸುವ ಅಂಗಗಳಿಗೆ ಕಾರ್ಯಾನುರೂಪಿ ಅಂಗಗಳು ಅಂತಾರೆ. ವಿವಿಧ ಜೀವಿಗಳಲ್ಲಿ ಅಂಗಗಳ ಕಾರ್ಯ ಒಂದೇ ಆಗಿದ್ದರೂ ಒಂದೇ ಪೂರ್ವಜರಿಂದ ವಿಕಾಸವಾಗದೇ ಇರಬಹುದು. ನೆಕ್ಸ್ಟ್, ಪಳೆಯುಳಿಕೆ ಅಂದ್ರೆ ಹಿಂದೆ ಅಸ್ತಿತ್ವದಲ್ಲಿ ಇದ್ದ ಅಳಿದು ಹೋದ ಜೀವಿಗಳ ಅವಶೇಷಗಳನ್ನು ಪಳೆಯುಳಿಕೆ ಅಂತ ಕರೀತಾರೆ. ಅಳಿದು ಹೋದ ಜೀವಿಗಳ ಕುರಿತು ಇದನ್ನು ಪುರಾವೆಯನ್ನು ಒದಗಿಸ್ತಾವು. ವಿವಿಧ ಜೀವಿ ಪ್ರಭೇದಗಳ ನಡುವಣ ಸಂಬಂಧವನ್ನು ತಿಳಿಸ್ತಾವು. ಜೀವಿಗಳ ವಿಕಾಸದ ಕಾಲಾನುಕ್ರಮ ಮತ್ತು ವರ್ಗೀಕರಣದ ಬಗ್ಗೆ ಮಾಹಿತಿಯನ್ನು ನೀಡ್ತಾವೆ. ನೆಕ್ಸ್ಟ್, ಮತ್ತೆ ಸೇಮ್ ಕ್ವಶನ್ ರಿಪೀಟೆಡ್ ನೋಡ್ರಿ. ಪಳೆಯುಳಿಕೆಗಳ ಕಾಲ ನಿರ್ಣಯಕ್ಕೆ ಸಾಪೇಕ್ಷ ವಿಧಾನವು ಹೇಗೆ ಸಹಾಯಕವಾಗಿದೆ? ಜೀವಿಯೊಂದರ ಜೀವಿತ ಕಾಲದ ಅನುಭವಗಳು ಜೀವ ವಿಕಾಸವನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ. ಏಕೆ? ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸ್ತಾವು. ವಿವರಿಸ್ಬೇಕು. ಎಲ್ಲ ಕ್ವಶನ್ ನೋಡ್ರಿ, ಎಲ್ಲ ಎಷ್ಟು ರಿಪೀಟೆಡ್ ಆಗಿವೆ. ಇದು ರಿಪೀಟೆಡ್ ಆಗಿದ್ದ ಹೌದಿಲ್ಲ? ನೆಕ್ಸ್ಟ್ ನೋಡ್ರಿ, ಭೂಮಿಯ ಮೇಲ್ಪದರದ ಪಳೆಯುಳಿಕೆಗಳು ಆಳಪದರದ ಪಳೆಯುಳಿಕೆಗಿಂತ ಇತ್ತೀಚಿನದವರೆಗೆ ಎಂಬ ಮಾಹಿತಿಯನ್ನು ನೀಡ್ತಾವೆ. ಅಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾಣುಕೋಶದ DNA ವರ್ಗಾವಣೆ ಆಗುವುದಿಲ್ಲ. ಜೀವಿಯು ಪಡೆದ ಅನುಭವಗಳು DNA ವರ್ಗಾವಣೆ ಆಗುವುದಿಲ್ಲ ಮತ್ತು ಮುಂದಿನ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ನೋಡ್ರಿ, ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ X ವರ್ಣತಂತುಗಳನ್ನು ಪಡೆದುಕೊಳ್ಳುತ್ತವೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗನಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಮತ್ತೆ ನೆಕ್ಸ್ಟ್ ಕ್ವಶನ್ ರಿಪೀಟೆಡ್. ರಚನಾರೂಪಿ ಮತ್ತು ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳಿಗಿರುವ ವ್ಯತ್ಯಾಸ ಬರಬೇಕು. ಪುರುಷನ ಲಿಂಗವರ್ಣತಂತುಗಳು ಮತ್ತು ಮಹಿಳೆಯ ಲಿಂಗವರ್ಣತಂತುಗಳಿಗಿರುವ ವ್ಯತ್ಯಾಸ ಬರಬೇಕು. ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರ ಆಗ್ತೈತೆ ಅನ್ನೋದನ್ನು ಬರಿಬೇಕು. ನೋಡ್ರಿ, ಇದನ್ನು ನೀವು ನೋಡ್ಕೊಂಬಿಡ್ರಿ. ಇದನ್ನ ರಿಪೀಟೆಡ್ ಎಷ್ಟು ಸಲ ಅಂತ ಹೇಳಿ ಇದರ ರಚನಾರೂಪಿ ಮತ್ತು ಕಾರ್ಯಾನುರೂಪಿಗಳಿಗಿರುವ ವ್ಯತ್ಯಾಸ ನೋಡ್ಕೋರಿ. ನೆಕ್ಸ್ಟ್ ಏನು, ಪುರುಷನ ಲಿಂಗ ವರ್ಣತಂತುಗಳು ಮತ್ತು ಮಹಿಳೆಯ ಲಿಂಗ ವರ್ಣತಂತುಗಳಿಗಿರುವ ವ್ಯತ್ಯಾಸವನ್ನು ನೋಡ್ಕೋರಿ. ಮತ್ತು ಈಗಾರ ಹೇಳ್ಕೊಟ್ಟೇನಿ ರೀ ನಾ ಇದನ್ನು ವಾಪಸ್. ನೆಕ್ಸ್ಟ್ ನೋಡ್ರಿ, ಮತ್ತೆ ಸೇಮ್ ಮಾನವನ ಮೆದುಳಿನ ನೀಳಛೇದವನ್ನು ತೋರಿಸುವ ಚಿತ್ರವನ್ನು ಬರೆದ ಭಾಗಗಳನ್ನು ಗುರುತಿಸಿದೆ ಅಂತ ಕೇಳಾರ. ಇದನ್ನು ಸೇಮ್ ರಿಪೀಟೆಡ್ ಕ್ವಶನ್ ರೀ ಇದನ್ನು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ 4 ಮಾರ್ಕ್ಸಿಂದ ಕ್ವಶನ್ ರೀ. ಋತುಚಕ್ರವು ಹೇಗೆ ಉಂಟಾಗುತ್ತದೆ? ಹೈಡ್ರಾದಲ್ಲಿ ಮಗ್ಗುವಿಕೆ ವಿಧಾನವು ಬ್ರಯೋಫಿಲ್ಲಮ್ ಮಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಇದು ಆಗಲೇ ರಿಪೀಟೆಡ್ ಆಗಿದ್ದ ಕ್ವಶನ್. ಇದು ಒಂದು ಎಕ್ಸ್ಟ್ರಾ ಕ್ವಶನ್. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ. ಮಾನವರಲ್ಲಿ ಗರ್ಭನಿರೋಧಕ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಬಳಸಿ ಗರ್ಭಧಾರಣೆಯನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ತಿಳಿಸ್ಬೇಕು. ನೋಡಿ, ಫಸ್ಟ್, ಗರ್ಭಕೋಶವು ಫಲಿತ ಅಂಡವನ್ನು ಬಳಸಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸುವುದರಿಂದ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತೈತಿ. ಇದನ್ನು ಏನಂತಾರ? ಋತುಚಕ್ರ ಅಂತಾರೆ. ಹೈಡ್ರಾದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ. ಈ ಮಗು ಸಣ್ಣ ಜೀವಿಗಳಾಗಿ ಬೆಳೆದು ಮತ್ತು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗ್ತೈತಿ. ಬ್ರಯೋಫಿಲ್ಲಮ್ನಲ್ಲಿ ಎಲೆಯ ಅಂಚಿನ ಉದ್ದಕ್ಕೂ ಇರುವ ಕುಳಿಗಳಲ್ಲಿ ಮೊಗ್ಗುಗಳು ಉತ್ಪತ್ತಿಯಾಗ್ತಾವೆ. ಈ ಮೊಗ್ಗುಗಳು ಮಣ್ಣಿನಲ್ಲಿ ಬಿದ್ದು ಹೊಸ ಸಸ್ಯಗಳೇನಾಗ್ತಾವೆ? ಬೆಳೆತಾವೆ. ನೆಕ್ಸ್ಟ್ ನೋಡಿ, ನಿಷೇಚನಗೊಂಡ ಅಂಡ ವಿಭಜಿಸಲು ಪ್ರಾರಂಭಿಸ್ತೈತಿ ಮತ್ತು ಜೀವಕೋಶಗಳ ಗೋಳ ಮತ್ತು ಭ್ರೂಣಾಂಕುರವನ್ನು ಉಂಟು ಮಾಡ್ತೈತಿ. ಈ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯಲ್ಲಿ ಮೇಲೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರಿಸ್ತೈತಿ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗ್ತೈತಿ. ನೆಕ್ಸ್ಟ್ ನೋಡಿ, ಪುರುಷನ
ವೀರ್ಯನಾಳಕ್ಕೆ ತಡೆಯೊಡ್ಡಿದರೆ ವೀರ್ಯಾಣುವಿನ ವರ್ಗಾವಣೆಯನ್ನು ತಡೆಯಬಹುದು, ನಿಷೇಚನ ನಡೆಯುವುದಿಲ್ಲ. ಮಹಿಳೆಯರ ಅಂಡನಾಳಕ್ಕೆ ತಡೆಯೊಡ್ಡಿದರೆ ಅಂಡವು ಗರ್ಭಕೋಶವನ್ನು ತಲುಪಲು ವಿಫಲವಾಗುತ್ತದೆ, ನಿಷೇಚನವನ್ನು ನಡೆಯುವುದಿಲ್ಲ. ನೆಕ್ಸ್ಟ್ ಸೇಮ್ ಮತ್ತು ರಚನಾ ರೂಪಿಗಳು ಮತ್ತು ಕಾರ್ಯಾನುರೂಪಿಗಳು. ಇದನ್ನು ಮತ್ತು ನಾನು ನಿಮಗೆ ಹೇಳ್ಕೊತ ಕುಂದ್ರಂಗಿಲ್ಲ ರೀ. ನೋಡಿರಿ, ಎಲ್ಲ ಕ್ವಶನ್ಸೂ ಇವತ್ತೇನು ಮಾಡಿ ನಾನು 4 ಮಾರ್ಕ್ಸಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ ಹೇಳ್ಕೊಟ್ಟಿದ್ದೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.